ನಮ್ ಸಿರುವಾರ್ ಬೆಟ್ಟದಲ್ಲಿ ಕ್ರೈಸ್ತ ಮುಸ್ಲಿಂ ಹಿಂದೂ ಮೂರು ಧರ್ಮಕ್ಕೂ ಸಂಬಂಧಪಟ್ಟಂತ ಸ್ಟ್ಯಾಚು ಇದಾವ, ನೋಡ್ಕೊಂಡ್ ಬರೋಮ್ ಬರ್ರಿ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿರುವಾರಲ್ಲಿರೋ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಕ್ ಹೊಂಟಿದೀವಿ. ನನ್ ಜೊತೆ ಬಿಗ್ ಸಪೋರ್ಟರ್ಸ್ ಆದ ನಮ್ಮ ಫ್ರೆಂಡ್ಸ್ ಇದಾರೆ, ಬನ್ನಿ ಹೋಗೋಣ. ಹಲೋ ಗೈಸ್, ಇದಕ್ಕೆ ಎರಡು ಮಾರ್ಗ ಅದಾವ. ಒಂದು ಮೆಟ್ಲೇಸಿಂದ, ಈಗ ಮೆಟ್ಲೇಸಿಂದ ಹೋಗೊಂಬರ್ರಿ. ಇದು ಈಜಿ ದಾರಿ ಅನಿಸ್ತ ನಮ್ಗ. ಇಂಥ ಬಿಸಿಲಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಕ್ ಇಷ್ಟು ಜನ ಬಂದಾರ. ದಿಸ್ ಇಸ್ ಇಂಡಿಕೇಟ್ ರಿಯಲ್ ಫ್ರೆಂಡ್ಶಿಪ್. ಈ ಬೆಟ್ಟದಲ್ಲಿ ಇರ್ತಕ್ಕಂತ ವಿಶೇಷ ಸ್ಥಳಗಳನ್ನ ಸುತ್ತಮುತ್ತ ಊರವ್ರು ಯಾರ್ಯಾರು ನೋಡಿಲ್ಲ ಅಂತ ಪ್ಲೇಸ್ ನ ತೋರಿಸ್ತೀನಿ, ಬನ್ನಿ. ಈ ಬೆಟ್ಟದ ವಿಶೇಷತೆನೇ ಇದು. ಹಿಂದೂ ಕ್ರೈಸ್ತ ಮುಸ್ಲಿಂ ಮೂರು ಸ್ಟ್ಯಾಚು ಇರೋ, ಮೂರು ಸ್ಮಾರಕ ಇರೋ ಬೆಟ್ಟ. ಇದುವರೆಗೂ ನಾನು ನೋಡಿಲ್ಲ. ಯಾವ್ದಾರು ಇದ್ರೆ ಕಮೆಂಟ್ ಮಾಡಿ. ಈ ಮೆಟ್ಲಿಂದ ಹಚ್ಚಿದ್ರೆ ಫಸ್ಟ್ ಬರೋದೆ ಮುಸ್ಲಿಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಮಾರಕ. ಇದರಿಂದ ಎಲ್ಲ ಫುಲ್ ಬೇಲಿಗಳು ಬೆಳೆದ್ಬಿಟ್ಟವ. ಈ ಬೆಟ್ಟಕ್ಕೆ ಬರ್ಬೇಕಂದ್ರ ಮೊದ್ಲಿಗೆ ಈ ತರ ಸಿಮೆಂಟ್ ಪ್ಲಾಂಟಿಂಗ್ ಇರ್ಲಿಲ್ಲ. ಇಲ್ಲಿರೋ ಬೇರೆ ಜನರು, ಸಿಲ್ವರ್ ಜನರೆಲ್ಲ ಇದನ್ನ ಕಟ್ಸಿರೋದು. 8 ರಿಂದ 10 ವರ್ಷ ಹಿಂದ್ಗಡೆ ಇದು ಈ ತರ ಸಿಸ್ಟಮೆಟಿಕ್ ಆಗಿರ್ಲಿಲ್ಲ ಏರಕ್ಕೆ. ಈ ಗುಡ್ಡದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗುಂಡಕಲ್ಲು, ಇದನ್ನ ರಾಜಮ್ಮ ಗುಂಡ ಅಂತ ಸಿರುವಾರದಲ್ಲಿ ಇರ್ತಕ್ಕಂಥ ಜನರು ಕರೀತಾರೆ. ಇನ್ನೊಬ್ಬನೇ ನಾನು ಫಸ್ಟ್ ಕಂಟೆಂಟ್ ಇಂದ ಹಿಡಿದು ಇದುವರೆಗೂ ಸಪೋರ್ಟ್ ಮಾಡ್ತಿರೋದು. ಇವನ್ ಐಫೋನ್ ಅಲ್ಲೇ ನಾನು ಕೆಲವು ಕಂಟೆಂಟ್ ಎಲ್ಲ ಮಾಡೋದು. ಇವರೇ ನನ್ನ ನಿಜವಾದ ಸ್ನೇಹಿತರು. ಈ ಸಿಮೆಂಟ್ ಇಂದ ಮಾಡಿರೋ ರೋಡ್ ಪೂರ್ತಿ ಅಲ್ಲಿ ತನಕ, ಪೂರ್ತಿ ಶಿವನ್ ತನಕ ಕೂಡ ಇದೆ. ಇದನ್ನ ಮಾಡಿದವ್ರಿಗೊಂದು ಹ್ಯಾಂಡ್ಸ್ ಆಫ್. ಸಿರುವಾರ ಜನತೆಗೆ ಇಷ್ಟೆಲ್ಲ ಕ್ಲೀನ್ ಆಗಿರೋಕ್ಕೆ ಪ್ರತಿ ವರ್ಷ ಶಿವರಾತ್ರಿ ಅಂದು ಸಿರುವಾರ ಜನತೆ, ಹೆಚ್ಚಿನದಾಗಿ ವಾಲ್ಮೀಕಿ ಏರಿಯಾದ ಜನತೆಗಳೆಲ್ಲ ದೂರ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಸ್ವಚ್ಛವಾಗಿರೋದು. ಅವರಿಗೂ ಒಂದು ದೊಡ್ಡ ಹ್ಯಾಂಡ್ಸ್ ಆಫ್ ಗೈಸ್. ಅಲ್ಲಿರೋದು ನನಗೆ ತಿಳಿದಿರೋ ಮಟ್ಟಿಗೆ ಆಂಜನೇಯನ ಗುಡಿ ಅನ್ಕೊಂತೀನಿ. 90% ಆಂಜನೇಯನ ಗುಡಿನೇ ಅನ್ಸುತ್ತೆ. ಬಟ್ ಈ ಏರಿಯಾದವ್ರಿಗೆ ಇದು ಗೊತ್ತಿದ್ರೆ ಕಮೆಂಟ್ ಹಾಕಿ. ಫೈನಲಿ ಪರಮಾನಂದನ ಬೆಟ್ಟದ ತುದಿಗೆ ಬಂದೇ ಬಿಟ್ವಿ. ಬರಷ್ಟರಲ್ಲಿ ನೋಡಿ ದೇವರೆಲ್ಲ ಹೆಂಗಿಳಿದೆ ಅಂತ. ಇದು ಪರಮಾತ್ಮನ ಗುಡಿ ಒಳಗಿನ ವ್ಯೂ ಹೆಂಗದ ನೋಡ್ರಿ. ಇಲ್ಲಿ ಒಂದು ಪರಮಾತ್ಮ, ಒಂದು ಬಸವಣ್ಣ, ಮತ್ತೆ ಇದರೊಳಗಡೆ ಒಂದು ಲಿಂಗ. ಇದು ಕ್ಲೋಸ್ ಆಗಿತ್ತು, ಅದಕ್ಕೆ ಈ ತರ ವಿಡಿಯೋ ಮಾಡಿದ್ವಿ. ಗುಡ್ಡದ್ನಾಗಿರೋ ಓಲ್ಡ್ ಗುಡಿ, ಶಿವನ್ ದೇವಸ್ಥಾನ ಇದು ಕೂಡ. ಈ ಮೂರ್ತಿನ ರೀಸೆಂಟ್ ಆಗಿ ಕಟ್ಟಿರೋದು 2022ರಲ್ಲಿ. ಮೊದ್ಲಿಗೆ ಗೋಲ್ಡ್ ಕಲರ್ ಇತ್ತು, ಫೋಟೋ ಹಾಕ್ತೀನಿ ನೋಡಿ. ಈಗ 2023-24ರಲ್ಲಿ ಇದು ಬ್ಲೂ ಕಲರ್ ಬಣ್ಣ ಹೊಡೆದಿರೋದು. ಇಲ್ಲಿ ಶಿವಲಿಂಗ ಇದೆ, ಇಲ್ಲೇ ಬಸವಣ್ಣ ಇದೆ, ಇಲ್ಲಿ ಈ ಸೈಡ್ ಬಸವಣ್ಣ. ಸಿರುವಾರ್ ವ್ಯೂ ಒಂದ್ಸಲ ನೋಡ್ಬಿಡಿ. ಮೊದ್ಲಿನ ಕಾಲದಾಗ ಏನಿತ್ತು ಏನು ಗೊತ್ತಿಲ್ಲ. ಈ ಗುಡ್ಡದ ಮೇಲೆ ಇದಷ್ಟು ಬಿದ್ದೋಗಿರೋ ಕೋಟೆ ತರ ಕಾಣ್ತಾ ಇದೆ. ಜಾಸ್ತಿ ಈ ಗುಡ್ಡದಲ್ಲಿರೋ ದೇವಸ್ಥಾನಗಳು. ಇಲ್ಲೊಂದು ಆಂಜನೇಯ ಮೂಡಿರೋ ಚಿತ್ರ ಇದೆ, ತೋರಿಸ್ತೀನಿ ಬನ್ನಿ. ಈ ಪ್ಲಸ್ ಸಿಂಬಲ್ ಇದು ಮೊದ್ಲಿಗೆ ಕಲ್ಲು ಮೇಲೆ ಇತ್ತು. ಇದನ್ನ ಒಂದು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ. ಅದರ ಅಪೋಸಿಟ್ ಒಂದು ಪಾದದ ತರ ಇದೆ, ಲೈಕ್ ನೋಡ್ಬೋದು ನೀವು. ಸೇಮ್ ಪಾದದ ಹೋಲಿಕೆನೇ ಇದೆ. ನಾನ್ ಜಸ್ಟ್ ಇಲ್ಲಿರ್ತಕ್ಕಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸಿರುವಾರ್ ಜನ ಹೇಳಿರ್ತಕ್ಕಂಥ ಮಾತುಗಳು, ಇದು ಅಕ್ಕ ತಂಗಿಯರ್ ಬಾವಿ ಅಂತೆ. ಇದು ಒಂದು, ಅದು ಒಂದು. ಇದು ಸಿರುವಾರ್ ಬ್ಯಾಕ್ ಸೈಡ್ ವ್ಯೂ. ಗುಡ್ಡದಲ್ಲಿ ಇದೊಂದು ಪ್ಲೇಸ್ ಕೂಡ ಇದೆ. ಇದು ಬೆಟ್ಟದಲ್ಲಿರ್ತಕ್ಕಂಥ ಉಲಿಗಾಮ್ ಗುಡಿ ಅಥವಾ ಎಲ್ಲಮ್ ಗುಡಿ ಆಗಿರ್ಬೋದು. ಇದು ಮುಂದ್ಗಡೆ ನೋಡಿ ಯಾವ ತರ ಇದೆ, ಒಂದು ಬಳ್ಳಿ ತರ ಬೆಳ್ಕೊಂಡಿದೆ. ಇದು ನೋಡಕ್ಕೆ ಇಲ್ಲಿ ಒಬ್ಬರೇ ಬಂದ್ರೆ ಭಯ ಆಗುತ್ತೆ. ಅದಕ್ಕೆ ನಾನು ಇವನ್ನ ಕರ್ಕೊಂಡ್ ಬಂದಿರೋದು. ಈ ಸಿರುವಾರ್ ಬೆಟ್ಟ ನನ್ನ ಕೈಲಾದಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಜಾರ ಬಂಡಿ, ಈ ತರ ಜಾರ್ಕೊಂಡು ಹೋಗ್ಬೋದು. ಈ ಗುಡ್ಡಕ್ಕೆ ಬಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಜಾರ ಬಂಡಿ ಆಡ್ಬೋದು. 2 ಜಾರ ಬಂಡಿ ಇದಾವೆ. ನೀವೇನಾದ್ರ ಗುಡ್ಡಕ್ಕೆ ಬಂದು ಈ ಪ್ಲೇಸಿಗೆ ಬಂದಿಲ್ಲ ಅಂದ್ರೆ ಈಸ್ ಮೈ ಬಿಗ್ ಸಪೋರ್ಟರ್. ಈ ಪ್ಲಸ್ ಸಿಂಬಲ್ ಕೆಳಗಡೆನೆ ಈ ತರ ಮಕ್ಕಳ ಭಾಗ ಇದೆ ನೋಡಿ. ಹೋಗ್ಬೋದು. ಕೆಳಗಡೆ ಹೋಗಕ್ಕ ಇದೇ ದಾರಿ ನೋಡಿ. ನೀವು ಏನಾದ್ರು ಅಕಸ್ಮಾತ್ ಗುಡ್ಡಕ್ಕೆ ಬಂದು ಕೆಳಗಡೆ ಹೋಗ್ಬೇಕಂತಿದ್ರೆ ಇದೇ ದಾರಿಯಿಂದ ಹೋಗ್ಬೇಕು. ಹೇಗೆ ರಿಸ್ಕ್ ತಗೊಂಡು ಹೋಗ್ಬೇಕಾಗತ್ತ. ನಮ್ಗೆಲ್ಲ ರಿಸ್ಕ್ ಎಲ್ಲ ರಸ್ಕ್ ಇದ್ದಂಗ. ಕಷ್ಟಪಟ್ಟು ತೋರಿಸ್ತಿದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೋಗೋ ಬನ್ನಿ ಕೆಳಗಡೆ ನೋಡಿ ಗೈಸ್. ನಮ್ಮ ಬಾಯ್ಸು ಸಾಹಸ ಮಾಡಿ ಇರ್ತಿದ್ದಾರೆ. ಈ ತರ ಇವಾಗ ಸ್ವಲ್ಪ ಅನ್ಕಂಟ್ರೋಲ್ ಆಗಿ
ಈ ತರ ಬಂದ್ಬಿಟ್ರೆ ಡೈರೆಕ್ಟ್ ಒಳಗೆ ಬೋತೀವಿ. ವೆರಿ ವೆರಿ ಡೇಂಜರಸ್ ಪ್ಲೇಸ್. ಇವಾಗ ಎತ್ತರ ಸೀದಾ ಗುಡ್ಡಕ್ಕೆ ಬಂದು ದೇವ್ರ ಪಾಲಿಸ್ತಾ ಇರ್ಬೇಕಾಗತ್ ನೋಡ್ರಿ. ಶಿರೋರ್ ಗುಡ್ಡದಲ್ಲಿ ಇರ್ತಕ್ಕಂತ ಗವೆ, ಇದು ಕೆಳಗಡೆ ಇರ್ತಕ್ಕಂತ ಗವೆ. ಆಗಿನ ಕಾಲದಲ್ಲಿ ಸನ್ಯಾಸಿಗಳು ವಾಸ ಮಾಡಿರ್ಬೋದಂತ ನನಗ ಅನ್ಸುತ್ತೆ. ಡೌನ್ ಇಂದ ವ್ಯೂ ನೋಡ್ರಿ ಹೆಂಗ್ ಕಾಣ್ತದ. ಓ ಮೇಬಿ ಇದು ಯಾವುದು, ಇದು ಕೆಳಗಡೆ ಇರ್ತಕ್ಕಂತ ಐಡನ್ ಪ್ಲೇಸ್. ಮೇಬಿ ಗುಡ್ಡಕ್ಕೆ ಬಂದವ್ರು ಯಾರು, ಮೇಬಿ ಕೆಳಗಡೆ ಯಾರು ಬಂದಿರ್ಲಿಕ್ಕಿಲ್ಲ ಅವರಿಗೆ. ನೋಡಿ ಓಂ ಅಂತ ಇದೆ, ಬಟ್ ಗೊತ್ತಿಲ್ಲ ಇದ್ಯಾವ್ದು ಸಮಾಧಿನ ಅಥವಾ ಇದೊಂದು ಗುಡಿನ ಅಂತ. ಇಷ್ಟು ಕೆಳಗೆ ಬಂದು ಹಿಂದೂಗಳು ತಮ್ಮ ಕೇಸರಿ ಬಾವುಟನ ನೆಟ್ಟಿರೋದು. ಶಿವನ ಗುಡ್ಡ ಮೇಲಿಂದ ಬಿದ್ರೆ ಡೈರೆಕ್ಟ್ ಶಿವನ ಪಾದಕ್ಕೆ ಸೇರ್ತೀರ. ಗುಡ್ಡಕ್ಕೆ ಬಂದಾಗ ಎಡ್ಜ್ ಪ್ಲೇಸ್ ಅಲ್ಲೆಲ್ಲ ತುಂಬಾ ಹುಷಾರಾಗಿರ್ರಿ. ನಿಜವಾಗ್ಲೂ ಈ ನೀರಿನ ಮೂಲ ನಿಜವಾಗ್ಲೂ ಗೊತ್ತಿಲ್ಲ. ಈ ಸಿರಿವಾರದಲ್ಲಿ ಇರ್ತಕ್ಕಂಥ ಜನರಿಗೆ ಯಾರಾದ್ರೂ ಗೊತ್ತಿದ್ರು ಕಾಮೆಂಟ್ ಮಾಡಿ. 50% ನೀರು ಈ ಮೇಲ್ಗಡೆ ಮಳೆ ಬಂದಾಗ ಈ ಮೇಲ್ಗಡೆಯಿಂದ ಹರ್ಕೊಂಡ್ ಬಂದು ಇಲ್ಲಿ ಬೀಳ್ತಾವಂತ ನನ್ನ ಅಭಿಪ್ರಾಯ. ಇಲ್ಲಿ ಮೇಲಿಂದ ಹರ್ಕೊಂಡ್ ಬಂದು ಬೀಳೋದಂತೂ ನೋಡಿದ್ರೇನೆ ಗೊತ್ತಾಗುತ್ತೆ. ರಾಷ್ಟ್ರವಾಗಿರೋದಂದ್ರೆ ಇದೇ ಪ್ಲೇಸ್. ಇಲ್ಲಿ ವರ್ಷದ 12 ತಿಂಗಳು ಕೂಡ ಇಲ್ಲಿ ನೀರು ಇದ್ದಿದ್ದೇ ಇದ್ದಂಗಿರ್ತಾವ. ಇದ್ರ ವಿಶೇಷ ಏನಂದ್ರೆ ಆಗಿನ ಕಾಲದಲ್ಲಿ ಪೂರ್ವಜರು ಹೇಳೋ ಪ್ರಕಾರ ಇದುವರೆಗೂ ಇದ್ರೊಳಗಡೆ ಯಾರು ಇಳಿದಿಲ್ಲ. ಇದ್ರೊಳಗಡೆ ಒಂದು ಹೋಲಿದ್ದು ಅಲ್ಲಿಗೆ ಸೀದಾ ಹೋಗಂದ್ರೆ ಡೈರೆಕ್ಟ್ ಒಂದು ಊರಲ್ಲಿ ಒಂದು ಊರ್ ಬಾಯಿ ಅಂತಿದೆ, ಅಲ್ಲಿ ಹೋಗಿ ತೆಲುತ್ತಂತೆ. ಪೂರ್ವಜರು ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲ. ಪೂರ್ವಜರು ಹೇಳಿರ್ತಕ್ಕ ಒಂದು ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಒಂದು ಕಾಲದಲ್ಲಿ ಒಂದು ಚಂಬು ಬಿಟ್ಟಿದ್ರಂತ. ಈ ಒಂದು ಚಂಬು ಒಂದು ಹೋಲಲ್ಲಿ ಹೋಗಿ 2 ದಿನದ ಮೇಲೆ ಅಲ್ಲಿ ಊರಲ್ಲಿರ್ತಕ್ಕಂಥ ಊರ್ ಬಾಯಲ್ಲಿ ತೇಲುತ್ತಂತೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ನಾನ್ ನಿಮ್ಗೆ ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ಲೇಸ್ ಗಳನ್ನ ತೋರ್ಸ್ಬೇಕಿತ್ತು, ತೋರ್ಸಕತ್ತೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಈ ಗುಡ್ಡದಲ್ಲಿ ಮೋಸ್ಟ್ ಡೇಂಜರಸ್ ಪ್ಲೇಸ್. ಹುಷಾರ, ಅಷ್ಟೊಂದು ಗೊತ್ತಿಲ್ಲ ಇಳ್ಯಾಕ ಅಷ್ಟೊಂದು ಗೊತ್ತಿಲ್ಲ. ಇದು ಗುಡ್ಡದಲ್ಲಿ ಇರ್ತಕ್ಕಂಥ ಬ್ಯಾಕ್ ಸೈಡ್ ವ್ಯೂ. ಆಲ್ಮೋಸ್ಟ್ ಅರ್ಧ ಕೆಳಕನೆ ಬಂದಿವಿ ಗುಡ್ಡದಿಂದ. ನೋಡ್ರಿ ಕೆಳಗಲಿಸಿಂದನೇ ಈ ತರ ಭಯಂಕರವಾಗಿ ಕಾಣುತ್ತಾ, ಮೇಲಿಂದ ಇದ್ರಿಗಿನ ಅಷ್ಟೇ ನಮ್ ಕತೆ. ನೋಡ್ರಿ ನೀವು ಅಕಸ್ಮಾತ್ ಏನಾದ್ರೆ ಕೆಳಗೆ ಬಂದ್ರೆ ಹುಷಾರಾಗಿ ಬರ್ರಿ. ಇಷ್ಟು ಡೇಂಜರಸ್ ಪ್ಲೇಸ್ ಆದ ಇದು. ಇದು ಗುಡ್ಡದಲ್ಲಿರ್ತಕ್ಕಂಥ ಮತ್ತೊಂದು ಗವಿ ಟೈಪ್ ಆದ. ಆತರ ಗವಿ ಅಲ್ಲ, ಇವೆಲ್ಲ ಬೇಲಿ ಎಲ್ಲ ತೆಗೆದ್ರೆ ಮಸ್ತ್ ಕೂಡಾಕ ಮಕ್ಕಕ್ಕ ಜಾಗ ಆಗ್ಬೋದು. ಇಲ್ಲಿಂದ ನಾನು ಈ ಕಡೆ ಜಂಪ್ ಮಾಡಿಬಿಟ್ರೆ ಈ ಕಡೆ ಬರುವಾಗ ಸ್ವಲ್ಪ ಎಚ್ಚರ ಇರ್ಲಿ, ಇಲ್ಲಾಂದ್ರೆ ಸಾರದ ಕಂಡೀಷನ್ ಜಾಸ್ತಿ ಆದ್ ನೋಡ್ರಿ. ಬಾರ ಮಾರೆ, ಇಷ್ಟು ತುತ್ತ ತುದಿಗೆ ಹೋಗ್ಕತ್ತೀವಿ ನಾವು. ಅಪ್ಪಿ ತಪ್ಪಿ ಸ್ವಲ್ಪ ಸ್ಲಿಪ್ ಆಗಿ ಜಾರಿದ್ರೆ ಹೆಂಗ್ ಟ್ರೈನ್ ಗೋವಿಂದ ಅಂತ ಹೋಗ್ಬೇಕಾಗ್ತದ ನೋಡ್ರಿ. ಇನ್ನೊಂದ್ಸಲ ನೋಡ್ಕೊಂಬಿಡ್ರಿ ಕೆಳಗಿಂದ ಮ್ಯಾಗ ಹೆಂಗ್ ಕಾಣತ್ತಂತ. ಜೀವದ ಮೇಲೆ ಆಸೆ ಇರೋರಂತೂ ಮೇಲ್ಗಡೆಯಿಂದ ಕೆಳಗಡೆ ನೋಡಕ್ಕೆ ಬರಕ್ ಹೋಗ್ಬೇಡ್ರಿ ಈ ಬೆಟ್ಟನ. ಅಷ್ಟು ಡೇಂಜರಸ್ ಆಗೈತೆ. ನಾನೇ ಒಂದ್ 2-3 ಸಲ ಕಾಲ್ ಸ್ಲಿಪ್ ಆಗಿ ನಮ್ ಅಂತಿದ್ದೆ. ಜೀವ ನಿಮ್ಗಲ್ಲ ಅನ್ಕೊಂಡ್ ಬನ್ನಿ, ಅಷ್ಟು ಡೇಂಜರಸ್ ಆಗೈತೆ ಆ ಪ್ಲೇಸ್. 2-3 ಪ್ಲೇಸ್ ಅಂತೂ ಜೀವ ಹೋಗೋ ತರನೇ ಅದಾವ. ಕಾಲ್ ಸ್ಲಿಪ್ ಆಗ್ತಿರ್ತಾವ, ಹುಷಾರಾಗಿ ಬನ್ನಿ. ಬೇರೆ ಇದ್ದರು ಎಚ್ಚರದಿಂದ ಬರೋರು ಮಾತ್ರ ಈ ಕಡೆ ಕೆಳಗಡೆ ಬನ್ನಿ, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬೇಡಿ. ಇಲ್ಲಿಂದ ನಿಮ್ಗೊಂದು ಕಲ್ಲು ತೋರಿಸ್ತೀನಿ. ಗುಡ್ಡ ಮೇಲೆ ಇರ್ತಕ್ಕಂಥ ಕಲ್ಲನ್ನ, ಆ ಕಲ್ಲು ನೋಡಿದ್ರೆ ಈಗ ಆಗ ಬೋಗ್ಬೋದಂತ ಅನಿಸ್ತದ. ಆ ತರ ಆದ್ ನೋಡ್ರಿ ಕಲ್ಲು. ಇದೆ ನೋಡ್ರಿ ಆ ಕಲ್ಲು. ಇದ್ರ ಮೇಲ್ಗಡೆನೆ ಅನೋಪ ಗುಡಿ ಇರೋದು. ಆಗ್ಲೇ ತೋರಿಸಿದ್ನಲ್ಲ ಅನೋಪ ಗುಡಿ ಅಂತ. ಈ ಕಲ್ಲು ಮೇಲೇನೆ ಇರೋದು ನೋಡ್ರಿ. ಧಮ್ ಅಂತ ಬಿದ್ರೆ ಖಲಾಸ್. ಇಷ್ಟೆಲ್ಲ ನನ್ನಿಂದ ಬಂದು ಸುಸ್ತಾಗಿ ಈ ತರ ಮಲ್ಕೊಂಡ್ಬಿಟ್ಟಾರ ನೋಡ್ರಿ ನಮ್ಮ ಫ್ರೆಂಡ್ಸ್. ಇವ್ರಿಗೊಂದು ದೊಡ್ಡ ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ತಮ್ಮ ಜೀವನ ಪನಕ್ಕಿತ್ತು ನನ್ ಜೊತೆ ಈ ಗುಡ್ಡನ 360 ಡಿಗ್ರಿ ಎಕ್ಸ್ಪ್ಲೋರ್ ಮಾಡಕ್ ಬಂದರೆ. ಇದೆ ಅಲ್ವಾ ರಿಯಲ್ ಫ್ರೆಂಡ್ಶಿಪ್ ಅಂದ್ರೆ. ಈ ಗುಡ್ಡದ ಕೆಳಗಡೆ ಇದೊಂದು ಮೇಬಿ ದೇವಸ್ಥಾನ ಅಂತ ಕಟ್ಟಿರ್ಬೋದು ಪೂರ್ವಜರು. ಇದೊಂದು ದೇವಸ್ಥಾನ ಟೈಪ್ ಇದೆ. ಇದು ಒಂದು ನೋಡಿಲ್ಲ ಅಂದ್ರೆ ನೋಡಿ, ಈ ದಾರಿ ಕೆಳಗಡೆ ಹೋಗೋದು. ಬಟ್ ಇದೆಲ್ಲ ಶೀಘ್ರ ಆಗಿದೆ. ನಮ್ಮ ಹುಡುಗರು ಮೇಲೆ ಹಾಕ್ತಾರ. ಈ ಕಡೆಯಿಂದ ಹೋಗೋಣ ಬನ್ನಿ. ನಾವು ಸಣ್ಣವರಿದ್ದಾಗ ಇದೇ ದಾರಿಯಿಂದ ಈ ತರ ಗುಡ್ಡ ಎಲ್ಲ ಹತ್ಕೊಂಡು ಈ ತರ ಹತ್ಕೊಂಡು ಈ ತರ ಡೈರೆಕ್ಟ್ ಪರಮಾತ್ಮಲ್ಲಿ ಹೋಗ್ತಿದ್ವಿ. ಈಗೆಲ್ಲ ಈ ತರ CC ರೋಡ್ ಆಗಿರೋದ್ರಿಂದ, ಆ ಕಡೆ ಪ್ಲಾಂಟಿಂಗ್ ಆಗಿರೋದ್ರಿಂದ ಅಷ್ಟೊಂದು ಕಷ್ಟ ಏನಿಲ್ಲ, ಅಷ್ಟೊಂದು ರಿಸ್ಕ್ ಏನಿಲ್ಲ. ಮೊದ್ಲೆಲ್ಲ ಗುಡ್ಡ ಹತ್ಬೇಕಂದ್ರೆ ಕಷ್ಟ ಪಡ್ಬೇಕಾಯ್ತು. ಈ ದಾರಿಯಲ್ಲೆಲ್ಲ ಬರೋದು ಕಮ್ಮಿ. ಯಾಕಂದ್ರೆ ನಮ್ ಜನಗಳು ನೋಡಿ ಇಂಥ ಬೆಟ್ಟ ಗುಡ್ಡಗಳಲ್ಲಿ ಕೂಡ ಈ ತರ ಎಲ್ಲ ಹೊಲ್ಸ್ ಮಾಡಿಟ್ಟಾರ.
ದಯವಿಟ್ಟು ನಿಮ್ಮ ಮನೆಯಲ್ಲಿ ಶೌಚಾಲಯನ ಬಳಸ್ರಿ. ಈ ಥರ ಹಿಸ್ಟಾರಿಕಲ್ ಪ್ಲೇಸ್ ಆಗಿರ್ತಕ್ಕಂಥ ಬೆಟ್ಟ ಆಗಿರ್ಬೋದು, ಒಂದು ಪರಮಾತ್ಮನ ಬೆಟ್ಟದಲ್ಲಿ ಬಂದು ಈ ಥರ ಅಸಹ್ಯವಾಗಿ ಮಾಡಕ್ ಹೋಗಬೇಡಿ. ಈ ಒಂದು ಬೆಟ್ಟನ ಎಕ್ಸ್ಪ್ಲೋರ್ ಮಾಡಾಕ ಜಿಗ್ಗೇನೆ ಕಷ್ಟಪಟ್ಟಿವಿ. ಸಪೋರ್ಟ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ನನಗೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಕಷ್ಟಪಟ್ಟಿದ್ದಾರೆ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಸಿರವಾರ ಗುಡ್ಡನ ಆದಷ್ಟು ಜನ ನೋಡಲಿ, ಇಲ್ಲಿರ್ತಕ್ಕಂಥ ಪ್ಲೇಸ್ನ ನೋಡಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.